ಈ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ರಾಮನಗರ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಈ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, SC STಗಳು ಅನ್ನೋ ಕಾರಣಕ್ಕೆ ಕಂಡಲ್ಲಿ ಹತ್ಯೆ ಮಾಡೋದು, SC ಅನ್ನೋ ಕಾರಣಕ್ಕೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡುವಂಥದ್ದು, SC STಗಳ ಜಮೀನು ಅನ್ನೋ ಕಾರಣಕ್ಕೆ ಅದನ್ನ ಲಪ್ಟಾಯಿಸೋದು, ಮತ್ತೆ SC STಗಳ ಹಣಕಾಸು ಸರ್ಕಾರದಿಂದ ಬರುವಂಥದ್ದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಲಪ್ಟಾಯಿಸೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರನೂ ಕೂಡ ಸುಮಾರು 40ರಿಂದ 49 ಸಾವಿರ ಕೋಟಿ ಹಣವನ್ನ ಇವತ್ತು ಲೂಟಿ ಮಾಡಿದೆ. ಅದನ್ನ ಬೇರೆ ಬೇರೆ ಯೋಜನೆಗಳಿಗೆ ಕೊಟ್ಟು ಸಮಜಾಯಿಷಿಯನ್ನ ನೀಡಿ ಅದನ್ನ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಕನಕಪುರದಲ್ಲಿ ಒಂದು ಪ್ರತಿಷ್ಠಿತ ರೂರಲ್ ಕಾಲೇಜ್ ಅಂತ ಇದೆ, ಎಸ್ ಕರಿಯಪ್ಪನವ್ರು ಕಟ್ಟಿರ್ತಕ್ಕಂಥ ಕಾಲೇಜು. ಅದು ಎಲ್ರಿಗೂ ಕೂಡ ಶಿಕ್ಷಣವನ್ನ ನೀಡ್ತಾ ಬಂದಿದೆ. ಆದ್ರೆ ಬರ್ತಾ 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 ಏನಾಗಿದೆ ಅಂತಂದ್ರೆ, ಅಲ್ಲಿ ಜಾತಿ ಮನಸ್ಥಿತಿಯ ವ್ಯಕ್ತಿಗಳು ಆಡಳಿತ ಮಂಡಳಿಯಲ್ಲಿ ಸೇರ್ಕೊಂಡು, ಮತ್ತೆ ಏನು ಸಿಬ್ಬಂದಿ ವರ್ಗದ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಪ್ರಾಂಶುಪಾಲರಿಂದ ಹಿಡಿದು ಅಧ್ಯಾಪಕರು, ಲೆಕ್ಚರರ್ಗಳ ಸಮೇತ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅಲ್ಲಿ ಜಾತಿ ಮನಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಆ ಜಾತಿ ಮನಸ್ಥಿತಿ ಸೃಷ್ಟಿಯಾಗಿರೋದ್ರಿಂದ ಈ ಕಾಲೇಜಿನಲ್ಲಿ ಸುಮಾರು 2015ರಿಂದ 2022 ಕೂಡ SC STಗಳ ವಿದ್ಯಾರ್ಥಿಗಳಿಗೆ ಹಣ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಿತ್ತಲ್ಲ, ಆ ಹಣವನ್ನ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರ ಅಕೌಂಟಲ್ಲೇ ಇಟ್ಕೊಂಡು ನಂತರ ಏನ್ ಮಾಡ್ತಾರೆ ಅಂತಂದ್ರೆ, 2023 ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆ ಹಣವನ್ನ ಏಕಾಏಕಿ ಕಾರ್ಯದರ್ಶಿ ಮತ್ತು ಪ್ರಾಂಶುಪಾಲರ ನಡುವೆ ಟ್ರಾನ್ಸಾಕ್ಷನ್ ಆಗಿ ಚೆಕ್ಗಳ ಮುಖಾಂತರ ಅದನ್ನು ಡ್ರಾ ಮಾಡಿಕೊಂಡು ವಿದ್ಯಾರ್ಥಿಗಳು ಕೊಡದೇನೆ ಮೋಸ ಮಾಡಿದ್ದಾರೆ. ಇದು ಬರೀ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿರೋದಲ್ಲ, ಒಂದು ಕಡೆ ಸರ್ಕಾರಕ್ಕೂ ಕೂಡ ಮೋಸ ಮಾಡಿದ್ದಾರೆ, ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೂ ಮೋಸ ಮಾಡಿದ್ದಾರೆ. ಅದರಲ್ಲೂ SC STಗಳು ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ನಾವೆಲ್ಲರನ್ನು ಗಮನಿಸಬೇಕಾದಂಥ ವಿಚಾರ. ಸೊ SC STಗಳ ಹಣವನ್ನ ಇವರು ಲೂಟಿ ಮಾಡುವಂತ ಕೆಲಸವನ್ನ ಅಥವಾ ದುರ್ಬಳಕೆ ಮಾಡ್ಕೊಳ್ಳುವಂತ ಕೆಲಸವನ್ನ, ದುರುಪಯೋಗ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇವರ ಹಿಂದಿನ ಉದ್ದೇಶ ಏನು ಅಂತಂದ್ರೆ, ಅದನ್ನ ನಾವು SC STಗಳ ಹಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತಹ ಬೇಜವಾಬ್ದಾರಿತನದಿಂದ ಅಥವಾ ತಾತ್ಸಾರ ಮನೋಭಾವನೆಯಿಂದ ಅಥವಾ ತಮ್ಮ ಬಳಿ ಅಧಿಕಾರ ಇದೆ ಅಂತನೋ ಅಥವಾ ಹಣ ಇದೆ ಅಂತನೋ ಅಥವಾ ನಮ್ಗೆ ಎಲ್ಲವರು ಗೊತ್ತಿದ್ದಾರೆ ಅನ್ನುವಂತಹ ಬಲಾಢ್ಯ ಸಮುದಾಯ ಅಂತನೋ ಈ ರೀತಿಯ ಒಂದು ಕೃತ್ಯಕ್ಕೆ ಕೈ ಹಾಕಿರುವಂಥದ್ದು ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾದಂಥ ವಿಚಾರವಾಗಿದೆ. ಹಾಗಾಗಿ 2015ರಿಂದ 2022 ಯಾರ್ಯಾರು ರೂರಲ್ ಕಾಲೇಜ್ ಪದವಿಯಲ್ಲಿ BA, BCom, BSc ಮತ್ತೆ B.Ed ಮತ್ತೆ D.Ed ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಕ್ಕಂಥ SC ST ವಿದ್ಯಾರ್ಥಿಗಳು ಏನಿದ್ರಲ್ವಾ, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ಬೋದು ಮತ್ತೆ ಆಡಳಿತ ಮಂಡಳಿ, ಈಗ ಆಲ್ರೆಡಿ ನನ್ನ ಪ್ರಕಾರ 5 ವರ್ಷಕ್ಕೊಂದ್ಸರಿಯಲ್ಲಿ ಚುನಾವಣೆ ನಡೆದು ಬದಲಾಗ್ತಾ ಇರುತ್ತೆ. ಸೊ ಈಗ ಆಗಿಂದ ಇಲ್ಲಿವರೆಗೂ ಯಾರ್ಯಾರು ಇದ್ರು ಅವ್ರನ್ನೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ಬೇಕು. 61 ಲಕ್ಷವನ್ನ ಯಾಕೆ ತಗೊಂಡಿದ್ದಾರೆ, ಮತ್ತೆ ನೀವು 2015ರಿಂದ ಯಾವ ಕಾರಣಕ್ಕೆ ಉಳಿಸ್ಕೊಂಡಿದ್ರಿ, ಇದನ್ನ ಯಾಕೆ ವಿದ್ಯಾರ್ಥಿಗಳು ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅವ್ರನ್ನೆಲ್ಲ ತನಿಖೆಗೆ ಒಳಪಡಿಸ್ಬೇಕು. ಮತ್ತೆ ನೀವು SC STಗಳಿಗೆ ಎಕನಾಮಿಕಲ್ ಅಟ್ರಾಸಿಟಿ ಮಾಡಿದಿರಿ ಅಂತ, ಅಲ್ಲಿ ಬರ್ತಕ್ಕಂಥ SC STಗಳೇ ಅಂತಲ್ಲ, ಬಹುತೇಕ ಅಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಕೂಡ ಬಡವರೇ ಇರೋದ್ರಿಂದನೂ ಕೂಡ, ಅದರಲ್ಲೂ SC ST ವಿದ್ಯಾರ್ಥಿಗಳು ತೀರಾ ಕಡುಬಡತನದಲ್ಲಿ ಬರುವಂತವ್ರು. ಅವರಿಗೆ ಏನ್ ಫೀಸ್ ಕಟ್ತಾರೆ, ಆ ಫೀಸ್ಗೆ ಒಂದಷ್ಟು ಹಣವನ್ನ ಸರ್ಕಾರ ಸಹಾಯಧನವನ್ನಾಗಿ ಅಥವಾ ಫೀಸ್ ಆಗಿ ವೇತನವಾಗಿ ಕೊಟ್ಟು ಅವ್ರಿಗೆ ಕಷ್ಟವನ್ನ ಅಥವಾ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತಿರೋದು. ಈ ಒಂದು ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಆ ಇಲಾಖೆ ಏನು ಸಂಬಂಧಪಟ್ಟ ಕಾಲೇಜ್ ಏನಿದೆ ಅದು ಸಪೋರ್ಟ್ ಮಾಡ್ಬೇಕಿತ್ತು. ಅದೇನ್ ಮಾಡಿದೆ ಅಂತಂದ್ರೆ, ಅದನ್ನು ಕೂಡ ಕಬಳಿಸುವಂತ ಕೆಲಸವನ್ನ ಇಟ್ಕೊಂಡಿದೆ. 61 ಲಕ್ಷ ನಾವು ಕ್ಯಾಲ್ಕುಲೇಟ್ ಮಾಡೋದು ಒಬ್ಬೊಬ್ಬರಿಗೆ 4500 4800 ರೂಪಾಯಿನ ಒಬ್ಬೊಬ್ಬರಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1400 ಜನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಇವರು ದುರುಪಯೋಗ ಮತ್ತೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ 2015ರಿಂದ ಇಲ್ಲಿವರೆಗೂ ಕೂಡ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂತಹ ಪದಾಧಿಕಾರಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ, ಬೋಧಕೇತರ ವರ್ಗ, ಬೋಧಕ ವರ್ಗ ಯಾವ್ದಿದೆ ಅವ್ರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ಬೇಕು. ಮತ್ತೆ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ, FD ಅಧಿಕಾರಿ ಇರ್ಬೋದು, SD ಅಧಿಕಾರಿ ಇರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿ ಈ ಒಂದು ಪ್ರಕರಣವನ್ನ 61 ಲಕ್ಷವನ್ನ ಒಂದು ಸರ್ಕಾರಕ್ಕೆ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿದ್ರು ಕೂಡ
ಸಂಬಂಧಪಟ್ಟ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಬಡ್ಡಿ ಸಮೇತ ಅವರಿಗೆ ಹಣವನ್ನು ಹಿಂತಿರುಗಿಸ್ಬೇಕು. ಯಾಕೆಂದ್ರೆ ಅದು ಅವರ ಹಕ್ಕು. ಆ ಹಕ್ಕನ್ನ ಕಿತ್ಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ. ಈ ಒಂದು ಕೆಲಸವನ್ನ ರೂರಲ್ ಕಾಲೇಜ್ನ ಸಿಬ್ಬಂದಿಗಳು, ಆಡಳಿತ ವರ್ಗ ಮೋಸ ಮಾಡಿದೆ. ಸೊ ಹಾಗಾಗಿ ಅವ್ರ ಮೇಲೆಲ್ಲ ಸಂಬಂಧಪಟ್ಟವ್ರು ಯಾರ್ಯಾರು ಅದಕ್ಕೆ ರಿಲೇಟೆಡ್ ಆಗ್ತಾರೋ ಅವ್ರಿಗೆಲ್ಲರೂ ಕೂಡ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿ, ಸೊ ಈಗ ಆಲ್ರೆಡಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಶನಿವಾರ 15ನೇ ತಾರೀಕು DCRE ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿದ್ದೀವಿ. ಸೊ ಯಾರು ಪ್ರಿನ್ಸಿಪಲ್ ಮತ್ತೆ ಕಾರ್ಯದರ್ಶಿ ಅಂತ ಬರ್ತಾರೆ. ಸೊ ಇವರಿಬ್ಬರ ನಡುವೆ ಏನು ಕಾನ್ವರ್ಸೇಷನ್ ಆಗಿತ್ತಲ್ವಾ, ಏನು ಅಕೌಂಟಬಿಲಿಟಿಯಲ್ಲಿ ಕಾನ್ವರ್ಸೇಷನ್ ಆಗಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವರಿಬ್ಬರ ಮೇಲೆ ಅಟ್ರಾಸಿಟಿ ಆಗಿದೆ. ಸೊ ಇನ್ನು ಕೂಲಂಕುಷವಾಗಿ ತನಿಖೆಯನ್ನ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಆಲ್ರೆಡಿ ನಿಮಗೆ ತಲುಪಿಸಿರೋದ ರೀತಿ ಅಕೌಂಟ್ ಅಲ್ಲಿ ಅಮೌಂಟ್ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಒಂದು ಶೀಟ್ ಅನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಕಾರಣಕ್ಕೆ ಯಾರ್ಯಾರು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಇಲಾಖೆಯಲ್ಲಿರ್ತಕ್ಕಂಥವ್ರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟ ಮೇಲೆ ಕಾಲಕ್ಕೆ ವರ್ಷಾನುವರ್ಷ ಅವರಿಗೆ ವಿದ್ಯಾರ್ಥಿಗಳಿಗೆ ವೇತನವನ್ನ ಕೊಟ್ಟಿದ್ದಾರೆ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕಾಗಿತ್ತು. ಇದನ್ನು ಕೂಡ ಮಾಡಿಲ್ಲ ಅದು. ಸೊ ಈ ಒಂದು ಪ್ರಕರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳಿರ್ಬೋದು ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಅವ್ರ ಮೇಲೂ ಕೂಡ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಬಹುಜನ್ ಸಮಾಜ್ ಪಾರ್ಟಿಯು ಒತ್ತಾಯಿಸ್ತೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಬಹುಜನ್ ಸಮಾಜ್ ಪಾರ್ಟಿಯಿಂದ ದೊಡ್ಡ ಹೋರಾಟವನ್ನು ಹಮ್ಮಿಕೊಂತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.